ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಬ್ರೆಡ್ಡಿಂದ ಒಂದು ಟೇಸ್ಟಿಯಾಗಿರೋದು, ಈಸಿಯಾಗಿರೋದು ಒಂದು ಸ್ವೀಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ, ಆಗಿದ್ದರೆ ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ನಾನು ಒಂದು 5ರಿಂದ 6 ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ. ಈ ಬ್ರೆಡ್ಡು ಇದಕ್ಕೆ ಇಷ್ಟು ಸಾಕು. ಆಮೇಲೆ 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ, ಒಂದು ಅರ್ಧ ಲೀಟ್ರಷ್ಟು ಹಾಲು. ಇನ್ನು ಇದಕ್ಕೆ ಡ್ರೈ ಫ್ರೂಟ್ಸು, ನಾನು ಗೋಡಂಬಿ ಮತ್ತು ಬಾದಾಮಿ, ಪಿಸ್ತಾ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಒಂದು 4 ಸ್ಪೂನು. ಇದು ಕಸ್ಟರ್ಡ್ ಪೌಡ್ರು ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ. ಎಣ್ಣೆ ಮತ್ತು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತು ಒಂದು 2 ಸ್ಪೂನಷ್ಟು ಬಾದಾಮ್ ಪೌಡ್ರು. ಇಷ್ಟು ಐಟಮ್ಸ್ ಬೇಕು ಈ ಬ್ರೆಡ್ದು ಸ್ವೀಟ್ ಮಾಡಲಿಕ್ಕೆ. ಈ ಬ್ರೆಡ್ನ ನೋಡಿ, ಫಸ್ಟು ನಾವೇನು ಒಂದು 6 ಸ್ಲೈಸ್ ಬ್ರೆಡ್ ತೊಗೊಂಡಿದ್ವಲ್ವ, ಈ ಥರ ಒಂದರಲ್ಲಿ 4 ಭಾಗ ಥರ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ನಿಮಗೆ ಅಡ್ಜಸ್ಟ್ ಅದು ಬ್ರೌನ್ ಕಲರ್ ಬೇಕು ಅಂದರೆ ತೆಗೀರಿ. ನಾನಿಲ್ಲಿ ಹಂಗೆ ಕಟ್ ಮಾಡ್ತಾಯಿದ್ದೀನಿ, ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಬ್ರೆಡ್ಡಲ್ಲಿ ಅಂತ. ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಒಂದು 4ರಿಂದ 5 ಸ್ಪೂನು. ಅದು ಸ್ವಲ್ಪ ಫ್ರೈ ಆಗಬೇಕಲ್ವ, ಅದಕ್ಕೆ ಒಂದು 5 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು 2 ಸ್ಪೂನ್ ನಾನು ತುಪ್ಪ ಹಾಕಿದ್ದೀನಿ. ನೋಡಿ, ಇವಾಗ ಎಣ್ಣೆ ತುಪ್ಪ ಎಲ್ಲ ಕರಗಿದೆ ಅಲ್ವಾ, ಬಿಸಿಯಾಗಿದೆ. ಇವಾಗ ನಾವು ಇದನ್ನೇನು ಬ್ರೆಡ್ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಈ ಬ್ರೆಡ್ ಸ್ಲೈಸ್ನ ನೀಟಾಗಿ ಹಾಕ್ಬಿಟ್ಟು ನೀಟಾಗಿದು ಫ್ರೈ ಆಗಬೇಕು. ನೋಡಿ, ಈ ಥರ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಎಲ್ಲ ಟರ್ನ್ ಮಾಡಿ ಒಂದು ಸೈಡ್ ಆದಮೇಲೆ ಎಲ್ಲ ಈ ಥರ ಆದಮೇಲೆ ನೋಡಿ, ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ವಾ. ಇದನ್ನೆಲ್ಲ ಇವಾಗ ತಗೊಂಡ್ಬಿಡೋಣ, ತೆಗೆದಿಟ್ಕೊಂಡು ಮತ್ತು ಇದೇ ಥರ ಎಲ್ಲ ಬ್ರೆಡ್ಡನ್ನು ಮಾಡ್ಕೋಬೇಕು. ನೋಡಿ, ಒಂದು ಕಡೆ ಇನ್ನೂ ಲೈಟ್ ಕಲರ್ ಆಗಿತ್ತಲ್ವ, ನಾನು ಅದಕ್ಕೆ ಇನ್ನೊಂದು ಸರಿ ಟರ್ನ್ ಮಾಡಾಕಿ. ಇವಾಗ ಈ ಕಲರ್ ಬಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಲ್ಲಿ ಸ್ವೀಟಲ್ಲಿ. ಈ ಥರ ಮಾಡಿಬಿಟ್ಟು ಎಲ್ಲದನ್ನು ನೋಡಿ ಈ ಥರ ಆಗಿದೆ. ಇವಾಗ ಇದನ್ನೆಲ್ಲ ನೀಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಇನ್ನು ಉಳ್ಕಿರೋ ಬ್ರೆಡ್ ಸ್ಲೈಸ್ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಪೀಸಸ್ನು ಮತ್ತು ಇನ್ನೊಂದು ಸರಿ ಹಾಕಿಬಿಟ್ಟು ನೀಟಾಗಿ ಇದೇ ಥರ ಫ್ರೈ ಮಾಡ್ಕೊಳ್ಳೋಣ. ಬ್ರೆಡ್ಡು ನೀಟಾಗಿ ನಾವು ಎಷ್ಟು ಕಲರ್ ಅದು ಚೆನ್ನಾಗಿ ಬರುತ್ತೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅದು. ನಾವು ಸ್ವೀಟಲ್ಲಿ ನೋಡಿ, ಎಣ್ಣೆ ತುಪ್ಪ ಎಲ್ಲ ಎಷ್ಟು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಬೇಕು ಅಂದರೆ ನಮಗೆ ಇನ್ನೊಂದು ಸ್ವಲ್ಪ ತುಪ್ಪ ಮೇಲೆ ಹಾಕೋಬೋದು. ನನಗೆ ಇಲ್ಲಿ ಇದು ಸರಿ ಹೋಗ್ತಾ ಇದೆ ಇಷ್ಟಕ್ಕೆ. ಅದಕ್ಕೆ ನೋಡಿ, ಈ ಥರ ಎಲ್ಲ ಉಲ್ಟಾ ಮಾಡಿಬಿಟ್ಟು ಈ ಥರ ಗೋಲ್ಡನ್ ಕಲರ್ ಆದ ತಕ್ಷಣ ನಾವು ಸ್ವಲ್ಪ ಬ್ರೆಡ್ಡೂ ಕ್ರಿಸ್ಪಿನೂ ಆಗಿರುತ್ತೆ. ಆಮೇಲೆ ನೀಟಾಗಿ ಅದು ಫ್ರೈ ಆಗಿರುತ್ತಲ್ವ. ಈ ಥರ ಎಲ್ಲ ಆದಮೇಲೆ ನಾವು ಇದನ್ನೆಲ್ಲದನ್ನು ಮತ್ತೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಫಸ್ಟೇ ನಾವು ಪ್ಲೇಟಿಗೆ ಇಟ್ಕೊಂಡಿದ್ವಲ್ವ, ಅದೇ ಥರ ಇದನ್ನು ಪ್ಲೇಟಿಗೆ ಎಲ್ಲದನ್ನು ತೆಗೆದಿಟ್ಕೊಳ್ಳೋಣ. ಇದೇ ಥರ ನಾವು ಎಲ್ಲ ಬ್ರೆಡ್ಡನ್ನು ಇದೇ ಥರ ಮಾಡ್ಕೋಬೇಕು. ಎಣ್ಣೆ ಮತ್ತು ತುಪ್ಪ ಹಾಕಿ ಮಾಡ್ಕೋಬೋದು, ಇಲ್ಲ ಬರೀ ನಮಗೆ ಎಣ್ಣೆಯಲ್ಲೇ ಬೇಕು ಅಂದರೆ ಎಣ್ಣೆಯಲ್ಲೂ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ತುಪ್ಪನ ಹಾಕ್ಬಿಟ್ಟು ಎಲ್ಲದನ್ನು ಈ ಥರ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಆ ಪಾತ್ರೆಗೆ ನಾವೇನು ಹಾಲು ತೊಗೊಂಡಿದ್ವಿ ಅಲ್ವಾ, ನಾನು ತೊಗೊಂಡಿರೋ ಒಂದು 6ರಿಂದ 7 ಸ್ಲೈಸ್ ಬ್ರೆಡ್ಡಿಗೆ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಹಾಲು, ಅಂದರೆ ಅರ್ಧ ಲೀಟ್ರ್ ಹಾಲು ಬೇಕಾಗುತ್ತೆ ಈ ಸ್ವೀಟಿಗೆ. ಅರ್ಧ ಲೀಟ್ರ್ ಹಾಲು ಹಾಕ್ಬಿಟ್ಟು ಅದಕ್ಕೆ ನಾನು ಸಕ್ಕರೆ ತೊಗೊಂಡಿದ್ನಲ್ವ, ಸಕ್ಕರೆನ ಕಡಿಮೆ ಹಾಕಬೇಕು. ತುಂಬ ಸ್ವೀಟ್ ಆದರೆ ತಿನ್ನೋಕ್ಕಾಗಲ್ಲ, ಬ್ರೆಡ್ಡು ಸ್ವೀಟ್ ಇರುತ್ತೆ. ಅದು ಆಮೇಲೆ ಕಸ್ಟರ್ಡ್ ಪೌಡ್ರ್ ಹಾಕ್ತೀವಿ, ಬಾದಾಮ್ ಪೌಡ್ರ್ ಹಾಕಿರ್ತೀವಲ್ವ, ಸ್ವೀಟ್ ಕಡಿಮೆನೇ ಹಾಕ್ಕೊಳ್ಳೋಣ. ಒಂದು 3ರಿಂದ 4 ಸ್ಪೂನ್ ಹಾಕಿದ್ದೀನಿ ನಾನು ಸಕ್ಕರೆನ. ಬಾದಾಮ್ ಪೌಡ್ರು, ಕಸ್ಟರ್ಡ್ ಪೌಡ್ರನ್ನು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಹಾಲು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ಲದೆ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು, ಇಲ್ಲೇ ನಾವು ಪಾತ್ರೆಗೆ ಹಾಲು ಕಾಯಕ್ಕೆ ಇಟ್ಟಿರ್ತೀವಿ ಅಲ್ವಾ, ಹಾಲು ಚೆನ್ನಾಗಿ ಕಾಯ್ತಾ ಇರುತ್ತೆ. ಅದೇ ಹಾಲಿಗೆ ಇದನ್ನು ನಾವು ಕಸ್ಟರ್ಡ್ ಪೌಡ್ರು ಮತ್ತು ಬಾದಾಮ್ ಪೌಡ್ರು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಈ ಹಾಲಲ್ಲೇ ಹಾಕಿಬಿಟ್ಟು ಚೆನ್ನಾಗಿ ಒಂದು 2 ನಿಮಿಷ ಕುದಿಸೋಣ. ಇದು ನಾವು ಕಸ್ಟರ್ಡ್ ಪೌಡ್ರ್ ಹಾಕಿರ್ತೀವಿ ಅಲ್ವಾ, ಇದು ಹಾಲಲ್ಲಿ ಹಾಕಿ ಕುದಿಯೋದ್ರಿಂದ ಕ್ರೀಮಿ ಥರ ಬರುತ್ತೆ. ಒಂದು 2 ಮಿನಿಟ್ಸು ಚೆನ್ನಾಗಿ ಅದು ಕುದ್ರೆ ಸಾಕು. ನೋಡಿ, ಕ್ರೀಮಿ ಥರ ಅನಿಸ್ತಾ ಇದೆ ಇವಾಗ. ಇಷ್ಟಾದಮೇಲೆ ಫುಲ್ಲು ಸ್ವಲ್ಪ ಒಂದು 2ರಿಂದ 3 ನಿಮಿಷ ಕುದೀಲಿ ಇದು ಚೆನ್ನಾಗಿ. ಕುದಿಯೋದೆಲ್ಲ ಆದಮೇಲೆ ನೋಡಿ, ಈ ಥರ ಹಿಂಗೆ ಬರ್ತಾ ಇರುತ್ತೆ. ಸ್ಟವ್ನ ಲೋ ಫ್ಲೇಮ್ ಮಾಡಿಬಿಟ್ಟು 2 ನಿಮಿಷ ಚೆನ್ನಾಗಿ ಈ ಥರ ಕುದಿಸ್ಬಿಟ್ಟು ಆಫ್ ಮಾಡಿ ಒಂದು 5ರಿಂದ 10 ನಿಮಿಷ ತಣ್ಣಗಾಕಿ ಬಿಟ್ಬಿಡೋಣ. ಇದನ್ನು ಚೆನ್ನಾಗಿ ತಣ್ಣಗಾಗಲಿ. ನೋಡಿ, ಹಾಲು ಎಷ್ಟು ಗಟ್ಟಿಯಾಗಿದೆ. ಇದು ಕಸ್ಟರ್ಡ್ ಪೌಡ್ರು ಹಾಕಿದ್ದೀವಲ್ವ, ಇದಕ್ಕೆ ನಾವು ಏಲಕ್ಕಿ ಪೌಡ್ರು ಹಾಕಿಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಡ್ರೈ ಫ್ರೂಟ್ಸ್ನ ನಾವು ಚಿಕ್ಕದಾಗಿ ಏನು ಕಟ್ ಮಾಡ್ಕೊಂಡಿದ್ವಿ ಅಲ್ವ, ಗೋಡಂಬಿ, ಬಾದಾಮಿ, ಪಿಸ್ತಾ ಸ್ವಲ್ಪನೇ ಹಾಕಬೇಕು. ಸ್ವಲ್ಪನೇ ಹಾಕಿಬಿಟ್ಟು ಇನ್ನು ಮೇಲೆ ಹಾಕೋಕ್ಕೂ ಬಿಟ್ಕೋಬೇಕು. ಅದನ್ನು ತಣ್ಣಗಾಗಕ್ಕೆ ಬಿಡೋಣ. ಒಂದು 10ರಿಂದ 15 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ನಾನು. ಅಷ್ಟೊತ್ತಿಗೆ ಒಂದು ಬೌಲಿಗೆ ನಾನು ಬ್ರೆಡ್ದೇ ನಾವು ಫ್ರೈ ಮಾಡ್ಕೊಂಡಿದ್ವಿ ಅಲ್ವ ಪೀಸಸ್ಸು, ಅದನ್ನೆಲ್ಲ ಬ್ರೆಡ್ ಪೀಸಸ್ ಹಾಕ್ಬಿಟ್ಟು ಆಮೇಲೆ ನಾವು ಇದನ್ನು ಹಾಲನ್ನ ಏನು ಕುದಿಸ್ಕೊಂಡಿದ್ವಲ್ಲ ಆ ಹಾಲು ಹಾಕಿ ಮತ್ತೆ ಮೇಲ್ಗಡೆ ನಾವು ಅದೇ ಬ್ರೆಡ್ ಪೀಸಸ್ನ ಹಾಕಿಬಿಟ್ಟು ಮತ್ತೆ ಮೇಲ್ಗಡೆ
ಹಾಲು ಹಾಕಬೇಕು, ಅದು ನೀಟಾಗೆಲ್ಲ ಫಿಲ್ ಆಗೋಂಗೆ, ಅದು ಹೀರ್ಕೊಳ್ಳೋಂಗೆ ಬ್ರೆಡ್ಡು. ಆ ಥರ ಅದನ್ನು ನಾವು ಹಾಲನ್ನ ಮತ್ತೆ ಮೇಲ್ಗಡೆ ಎಲ್ಲ ನೀಟಾಗಿ ಹಾಕೋಣ. ನೀಟಾಗಿ ಎಲ್ಲದಕ್ಕೂ ಅಬ್ಸರ್ವ್ ಮಾಡ್ಕೊಳ್ಳಿ. ಬ್ರೆಡ್ಡು ಅದು ಸೇಮ್ ಅದೇ ಥರ ಈಗ ನಾವು ಜಾಮೂನ್ ಮಾಡಿದಾಗೆಲ್ಲ ಜ್ಯೂಸ್ ಎಲ್ಲ ಹಾಕ್ತೀವಲ್ವ, ಸೇಮ್ ಅದೇ ಥರನೇ ಇದನ್ನು ಹಾಕೋದು. ಹಾಕ್ಬಿಟ್ಟು ಲಾಸ್ಟಲ್ಲಿ ನಾವು ಏನು ಡ್ರೈ ಫ್ರೂಟ್ಸ್ ಉಳಿಸಿರ್ತೀವಲ್ವ, ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಮೇಲ್ಗಡೆ ಹಾಕಬೇಕು. ಹಾಕಿಬಿಟ್ಟು ಹಾಕಿದರೆ ನೋಡಿ, ಇದು ಬ್ರೆಡ್ದು ಸ್ವೀಟು ಮುಗೀತು ಮಾಡೋದು. ಇಷ್ಟು ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ನಿಮಗೆ ಬಿಸಿದು ಬೇಕು ಅಂದರೆ ಬಿಸಿದು ತಿನ್ಬೋದು, ಇಲ್ಲ ಇನ್ನು ನಮಗೆ ಕ್ರೀಮಿಯಾಗಿ ಒಂಥರ ಟೇಸ್ಟ್ ಇನ್ನೂ ಚೆನ್ನಾಗಿ ಬೇಕು ಅಂತಂದರೆ ನಾನು ಇದು ಫುಲ್ಲೆಲ್ಲ ತಣ್ಣಗಾದಮೇಲೆ ಒಂದು 2 ಅವರ್ಸ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. 1.5 2 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ಅದು ಒಂಥರ ಕ್ರೀಮಿ ಥರ, ಸೇಮ್ ಐಸ್ ಕ್ರೀಮ್ ತಿಂತೀವಲ್ವ ಆ ಥರನೇ ಬರುತ್ತೆ ಅದು ಕಸ್ಟರ್ಡ್ ಪೌಡ್ರದ್ದು. ಆಮೇಲೆ ಬ್ರೆಡ್ ಕೂಡ ಫುಲ್ ಚೆನ್ನಾಗಿ ಬರುತ್ತೆ, ಇನ್ನು ಸಖತ್ತಾಗಿರುತ್ತೆ ಈ ಟೇಸ್ಟು. ನೋಡಿ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.